ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GK ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಇದು ಶುಕ್ರವಾರ ಆಗಿರೋದ್ರಿಂದ ಬಾಗಿಲಿಗೆಲ್ಲ ನೀರು ಹಾಕಿ ಗುಡಿಸಿ ಹೊತ್ತಿದೆಲ್ಲ ಆಯಿತು. ಸರಿ ತಿಂಡಿ ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಿದ್ದಾಗ ಫ್ರಿಜ್ಜಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು. ಸರಿ ಏನಪ್ಪ ಮಾಡೋದು, ಒಬ್ರಿಗೆ ಸಾಲಿದ್ರೆ ಇನ್ನೊಬ್ರಿಗೆ ಸಾಲಲ್ಲ, ಅದಕ್ಕೋಸ್ಕರ ಅದಕ್ಕೆ ಗೋಧಿ ಹಸಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ರಿಗೂ ದೋಸೆ ಆಗುತ್ತೆ ಅಂತ ಫಸ್ಟು ಚಟ್ನಿ ರುಬ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡೆ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋ ಉಪ್ಪು ಹಾಕಿ ಅಂತ ಅಷ್ಟೊತ್ತಿಗೆ ದೋಸೆ ಹಿಟ್ಟೆಲ್ಲ ಸ್ವಲ್ಪ ಕೋಲ್ಡ್ ಹೋಗಿತ್ತಲ್ವ, ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಗೋಧಿ ಹಸಿಟ್ಟು ಸ್ವಲ್ಪ ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿಟ್ಟಿರೋಣ. ಆಮೇಲೆ ದೋಸೆ ಹಾಕೋಕ್ಕೆ ಸರೋಗುತ್ತೆ ಅಂತ ಎಲ್ಲ ರೆಡಿ ಮಾಡಿಟ್ಟೆ. ಮಾಡಿದ ತಕ್ಷಣ ಹಿಂದೆಯೇ ಸಾಂಬಾರು ಕೂಡ ಮಾಡಬೇಕಿತ್ತು. ಅದಕ್ಕೆ ಹುರುಳಿಕಾಯಿ ಮತ್ತು ಮೂಲಂಗಿ ತೊಗೊಂಡು ಬಿಡಿಸಿ ಕುಕ್ಕರ್ಗೆ ಹಾಕಿಬಿಟ್ರೆ ಮಧ್ಯಾಹ್ನ ಊಟಕ್ಕೆ ಬೇಗ ರೆಡಿ ಆಗುತ್ತೆ. ಆಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಕೆಲಸ ಮುಗಿದ್ಮೇಲೆ ಮಧ್ಯಾಹ್ನ ಮುದ್ದೆ ಮಾಡಿ ನೋಡಿ ಮೂಲಂಗಿ ಮತ್ತು ಹುರುಳಿಕಾಯಿ ಹಾಕಿ ಮಾಡಿರೋಂಥ ಬೇಳೆ ಸಾಂಬಾರು ಸೂಪರಾಗಿ ರೆಡಿಯಾಗಿತ್ತು. ನಾನು ಮುದ್ದೆ ತಿಂದಿದ ತಕ್ಷಣ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆಲ್ಲ ಹಾಕ್ಬಿಟ್ಟು ತಿಂದಿದ್ಮೇಲೆ ಪಾತ್ರೆ ಎಲ್ಲ ತೊಳೆದು ತಿರ್ಗಾ ಟೆರೆಸ್ಗೆ ಹೋಗಬೇಕಿತ್ತು. ಯಾಕಂದರೆ ಬಟ್ಟೆಗಳೆಲ್ಲ ಒಣಗಿರೋದು ತಗೊಂಡು ಮತ್ತು ಇವಾಗ ಸ್ನಾನ ಮಾಡಿರೋದೆಲ್ಲ ಬಟ್ಟೆಗಳಿರ್ತಲ್ಲ ಅದನ್ನು ಹಾಕಿ ಬಂದುಬಿಡೋಣ. ಸುಮ್ಮನೆ ಕೂತಿದ್ರೆ ಕೆಲಸ ಆಗಲ್ಲ, ಆಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ಬೋದು ಅಂತ ಒಣಗಿರೋದೆಲ್ಲ ತೆಗೆದು ಚೇರಲ್ಲಿ ಹಾಕಿ ನೋಡಿ. ಇವಾಗ ಒಗ್ದಾಗಿತ್ತು, ವಾಷಿಂಗ್ ಮಿಷಿನಲ್ಲೇ ಇತ್ತು, ಅದನ್ನೆಲ್ಲ ನೀಟಾಗಿ ಒಣಗಾಕಿದೆ. ಇನ್ನು ಸ್ವಲ್ಪ ಹಾಕಿರೋದಿತ್ತು ವಾಷಿಂಗ್ ಮಿಷಿನ್ ಬಟ್ಟೆಗಳನ್ನ, ಅದನ್ನು ಹಾಕ್ಬಿಟ್ಟು ಹೋಗ್ಬಿಡೋಣ ಕೆಳಗಡೆ. ಟೆರೆಸ್ ಮೇಲೆ ಇರೋದ್ರಿಂದ ವಾಷಿಂಗ್ ಮಿಷಿನ್ 20 ಸಲ ಹತ್ತಿ ಇಳಿಯೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಮೇಲೆ ಹಾಕ್ಬಿಟ್ಟು ಇಳಿಯೋಣ ಅಂತ ಮಾಡಿದ್ದೀನಿ. ಇವತ್ತಿನ ಬ್ಲಾಗು ಇದಾಗಿತ್ತು.